ಇವಾಗ ಹೇಳ್ರಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ಪಾಠದಲ್ಲಿ ದೇವಹೂತಿ ತಾನು ಪ್ರಶ್ನೆ ಮಾಡಿರ್ತಾಳೆ ಪರಮಾತ್ಮನನ್ನ ಕುರಿತು. ಏನು ಅಂತಂದ್ರೆ, ನಿನ್ನ ಅತಿ ಉತ್ತಮವಾಗಿರ್ತಕ್ಕಂತಹ ಮುಕ್ತಿ ಹೊಂದಬೇಕಾದ್ರೆ ಎಂತಹ ಭಕ್ತಿ ಎನ್ನುವಂಥದ್ದು ಶ್ರೇಷ್ಠವಾದದ್ದು. ಮುಕ್ತಿಗೋಸ್ಕರ ನಿನ್ನನ್ನು ಆರಾಧನೆ ಮಾಡೋದು ಶ್ರೇಷ್ಠವಾದ ಭಕ್ತಿಯೋ, ಅಥವಾ ಮುಕ್ತಿಯನ್ನೂ ಅಪೇಕ್ಷಿಸದೆ ಕೇವಲ ನಿನ್ನ ಅಪರೋಕ್ಷ ಜ್ಞಾನಕ್ಕೋಸ್ಕರ ನಿನ್ನನ್ನು ಆರಾಧನೆ ಮಾಡೋದು, ನಿನ್ನ ಜಪ ಮಾಡೋದು ಶ್ರೇಷ್ಠವೋ ಅಂತ ಕೇಳಿದ್ದಕ್ಕೆ ಪರಮಾತ್ಮ ಎಲ್ಲವನ್ನೂ ಕೂಡ ಉಪದೇಶ ಮಾಡ್ತಾ ಬರ್ತಾನೆ. ಸಾಯುಜ್ಯ ಎನ್ನುವಂತಹ ಮುಕ್ತಿಯನ್ನ ಪರಮಾತ್ಮ ತಾನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಯಾರಿಗೆ ಅಂತಂದ್ರೆ, ಯಾವುದೇ ವಿಧವಾಗಿರ್ತಕ್ಕಂತಹ ಅಪೇಕ್ಷೆಯನ್ನೂ ಪಡದೆ ಕೇವಲ ಭಗವಂತನನ್ನ ಮಾತ್ರ ಆರಾಧನೆ ಮಾಡೋದ್ರಿಂದಾಗಿ ಪರಮಾತ್ಮ ತನ್ನ ವಿಧವಾದ ರೂಪಗಳನ್ನ ಮುಕ್ತಿಯಲ್ಲಿ ಜೀವನಿಗೆ ತಾನು ತೋರಿಸಿಬಿಟ್ಟು ತನ್ನ ಆನಂದಭರಿತವಾಗಿರ್ತಕ್ಕಂತಹ ರೂಪದಿಂದ ಜೀವರಾಶಿಗಳಿಗೆ ಉತ್ತಮವಾದ ಆನಂದವನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಪರಮಾತ್ಮನ ಜೊತೆಗೆ ಸಂಭಾಷಣೆ ಮಾಡುವಂತಹ ಯೋಗವೂ ಕೂಡ ಆ ಜೀವಕ್ಕೆ ಪರಮಾತ್ಮ ತಾನು ಕಲ್ಪಿಸಿಕೊಡ್ತಾನೆ. ಈ ವಿಧವಾಗಿ ಪರಮಾತ್ಮ ಸಾಯುಜ್ಯ ಎನ್ನುವಂತಹ ಮುಕ್ತಿಯನ್ನ ಜೀವರಾಶಿಗಳಿಗೆ ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಬಂದ. ಆ ಸಾಯುಜ್ಯ ಎನ್ನುವಂತಹ ಮುಕ್ತಿಯನ್ನ ಮನುಷ್ಯ ತಾನು ಹೊಂದಬೇಕು, ಜೀವ ತಾನು ಹೊಂದಬೇಕು ಅಂತ ಆದಾಗ ತನಗೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಜ್ಞಾನ ಬೇಕು. ಅದು ಯಾವುದು ಅಂತಂದ್ರೆ ತತ್ವಗಳ ಜ್ಞಾನ. ತತ್ವಜ್ಞಾನ ಎನ್ನುವಂಥದ್ದು ಬೇಕು ಅಂತ ಹೇಳ್ತಿದ್ವಿ. ತತ್ವಜ್ಞಾನ ಅಂದ್ರೆ ಎರಡು ವಿಧವಾದದ್ದು, ಒಂದು ಪರತತ್ವ, ಇನ್ನೊಂದು ಅಪರತತ್ವ ಅಂತ ಹೇಳಿ. ಆ ಪರತತ್ವ ಅಪರತತ್ವಗಳ ಲಕ್ಷಣವನ್ನ ಪರಮಾತ್ಮ ತಾನು ದೇವಹೂತಿಗೆ ತಾನು ತಿಳಿಸಿಕೊಡ್ತಾ ಬರ್ತಾನೆ. ಶ್ರೀ ಭಗವಾನುವಾಚ, ಪರಮಾತ್ಮ ಹೇಳ್ತಾನೆ, ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಯೇತ ಪುರುಷ ಪ್ರಾಕೃತೈರ್ಗುಣೈಃ. ಭಗವಂತ ತಾನು ಹೇಳ್ತಾನೆ ಏನು ಅಂತಂದ್ರೆ, ಭಕ್ತಿ ಎನ್ನುವಂತಹ ಒಂದು ಅಂಶದಿಂದಾಗಿ ಆ ಜೀವ ಸ್ನೇಹದಿಂದಾಗಿ ಇಷ್ಟವರೆಗೆ ಎಲ್ಲವನ್ನೂ ಕೂಡ ಹೇಳ್ತಾ ಬಂದ ದೇವಹೂತಿಗೆ ಆ ಭಕ್ತಿಯಿಂದ, ಸ್ನೇಹದಿಂದ, ತಾಯಿ ಎನ್ನುವಂತಹ ಮಮಕಾರದಿಂದ ತಾನು ಹೇಗೆಲ್ಲ ವಿಧವಾದ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿ ಇನ್ನು ಮುಂದೆ ತತ್ವಗಳ ಬಗ್ಗೆ ತಿಳಿಸಿಕೊಡ್ತಾ ಬರ್ತಾನೆ. ಏನು ಅಂತಂದ್ರೆ, ಜೀವ ತಾನು ತನ್ನ ದೇಹದಲ್ಲಿರ್ತಕ್ಕಂತಹ ತತ್ವಗಳನ್ನ ತಾನು ತಿಳ್ಕೊಳ್ಬೇಕು. ಯಾವುದದು ತತ್ವಗಳು ಅಂತಂದ್ರೆ, ಅನೇಕ ವಿಧವಾಗಿರ್ತಕ್ಕಂತಹ ತತ್ವಗಳಿವೆ. ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಈ ರೀತಿ 24 ತತ್ವಗಳೇನಿವೆ, ಆ ಎಲ್ಲ ತತ್ವಗಳನ್ನು ಕೂಡ ತಾನು ತಿಳ್ಕೊಳ್ಬೇಕು. ಆ ಎಲ್ಲವೂ ಕೂಡ ಅಪರತತ್ವ ಅಂತ ಕರೆಸಿಕೊಂಡಿದೆ. ಇಂತಹ ಎಲ್ಲ ತತ್ವಗಳ ಜ್ಞಾನವನ್ನ ತಾನು ಹೊಂದಿ ಇಂತಹ ತತ್ವಗಳಿಗಿಂತಲೂ ಕೂಡ ಭಿನ್ನನಾಗಿದ್ದಾನೆ ಪರಮಾತ್ಮ. ಅವನೇ ಪರತತ್ವ. ಇಂತಹ ಪರಮಾತ್ಮ ತಾನು ಜ್ಞಾನಾನಂದ ಸ್ವರೂಪಿ. ಇಂತಹ ಪರತತ್ವಕ್ಕೆ ನಿಯಾಮಕನಾದವನು ಪರಮಾತ್ಮ. ಯಾಕೆ ಇಂತಹ ಎಲ್ಲ ಮಹತಾದ ತತ್ವಗಳಿಗಿಂತಲೂ ಕೂಡ ಇವನು ಭಿನ್ನನಾಗಿದ್ದಾನೆ ಅಂತ ಕೇಳಿದ್ರೆ, ಆ ಎಲ್ಲ ತತ್ವಗಳನ್ನ ಸೃಷ್ಟಿ ಮಾಡಿದ್ದೇ ಭಗವಂತ. ಆ ಸೃಷ್ಟಿ ಮಾಡಿದ ಭಗವಂತ ಇವರುಗಳಿಗಿಂತಲೂ ಕೂಡ ಅತ್ಯಂತ ಭಿನ್ನನಾಗಿದ್ದಾನೆ. ಇಂತಹ ತತ್ವಗಳನ್ನ ತಾನು ತಿಳಿಯೋಕ್ಕಿಂತ ಮುಂಚೆ ಅಪರತತ್ವ ಜ್ಞಾನ ಅವನಿಗೆ ತಿಳಿದಾಗ ಅವನಿಗೇನು ಫಲ ಸಿಗತ್ತೆ ಅಂತಂದ್ರೆ, ಆ ಮುಮುಕ್ಷು ಮುಕ್ತಿಯೋಗ್ಯನಾಗಿರ್ತಕ್ಕಂತಹ ಜೀವ ಅಪರತತ್ವದ ಜ್ಞಾನ ತಾನು ತಿಳ್ಕೊಂಡು ಅನಂತರ ಪರಮಾತ್ಮನ ತತ್ವಜ್ಞಾನವನ್ನ ತಾನು ತಿಳ್ಕೊಂಡ ಅಂತಂದ್ರೆ ತಾನು ಒಂದೊಂದನ್ನೇ ತಾನು ಕಡಿಮೆ ಮಾಡ್ಕೊಳ್ತಾ ಬರ್ತಾನೆ. ಅಹಂಕಾರವನ್ನ, ಮಮಕಾರವನ್ನ,
ಅನಂತರ ಅಜ್ಞಾನವನ್ನ ಇವನ್ನೆಲ್ಲವನ್ನೂ ಕೂಡ ಕಡಿಮೆ ಮಾಡ್ತಾ ಮುಕ್ತಿಯನ್ನು ತಾನು ಹೊಂದಲಿಕ್ಕೆ ತನಗೆ ಒಂದು ಅಧಿಕಾರ ಎನ್ನುವುದು ಸಿಗತ್ತೆ. ಆದ್ದರಿಂದಾಗಿ ಆ ಪರತತ್ವದ ಜ್ಞಾನ ಸಿಗಬೇಕು ಅಂತ ಆದರೆ ಮೊದಲು ಅಪರತತ್ವದ ಜ್ಞಾನ ಮನುಷ್ಯನಿಗೆ ಅದು ಅತಿ ಉತ್ತಮವಾಗಿರ್ತಕ್ಕಂಥದ್ದು, ಅವಶ್ಯಕವಾಗಿರ್ತಕ್ಕಂಥದ್ದು. ಅನಾದಿರಾತ್ಮ ಪುರುಷಃ ನಿರ್ಗುಣ ಪ್ರಕೃತೆ ಪರಃ ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿ ವಿಶ್ವಂ ಏನ ಸಮನ್ವಿತಂ. ವೇದವ್ಯಾಸರು ತಿಳಿಸುವಾಗ ಪರತತ್ವದ ಜ್ಞಾನ ಬೇಕು ಅಂತಾದಾಗ ಅಪರತತ್ವದ ಜ್ಞಾನ ಬೇಕು. ಯಾಕೆ? ಅಪರತತ್ವವನ್ನ ಸೃಷ್ಟಿ ಮಾಡಿದ್ದೇ ಪರತತ್ವನಾದ ಪರಮಾತ್ಮ ಅಂತ ತಿಳಿಸಿಕೊಟ್ರು. ಈ ಪರತತ್ವ ಅಂತ ಹೇಳಿದ್ರು, ಪರಮಾತ್ಮನ ತತ್ವ ಪರತತ್ವ. ಈ ಪರತತ್ವದ ಲಕ್ಷಣವಾದ್ರೂ ಏನು ಕ್ವಾಲಿಟೀಸ್ ಇದ್ರೆ ಅದು ಪರತತ್ವ ಅಂತ ಕರೆಸಿಕೊಳ್ಳುತ್ತೆ ಅನ್ನೋದನ್ನ ವೇದವ್ಯಾಸರು ತಾವು ತಿಳಿಸಿಕೊಡ್ತಾರೆ. ಏನು ಅಂತಂದ್ರೆ, ಅನಾದಿರಾತ್ಮ ಪುರುಷಃ, ಪರಮಾತ್ಮ ಪರತತ್ವಕ್ಕೆ ತಾನು ವಾಚ್ಯನಾಗಿದ್ದಾನೆ. ಪರತತ್ವದಿಂದ ವಾಚ್ಯನಾದವನು ಪರಮಾತ್ಮ. ಯಾಕೆ ಅಂತಂದ್ರೆ, ಅನಾದಿ ಪರಮಾತ್ಮನಿಗೆ ಮರಣ ಎನ್ನುವಂಥದ್ದಿಲ್ಲ, ಜನನ ಎನ್ನುವಂಥದ್ದಿಲ್ಲ. ಅನಂತರ ನಿರ್ಗುಣ ಪ್ರಕೃತೆ ಪರಃ, ನಿರ್ಗುಣ ಎಲ್ಲಾ ವಿಧವಾಗಿರ್ತಕ್ಕಂತಹ ದುಷ್ಟ ಗುಣಗಳು ಪರಮಾತ್ಮನಲ್ಲಿಲ್ಲ. ಎಲ್ಲಾ ಸದ್ಗುಣಗಳಿಂದ ಭರಿತನಾದವನು ಪರಮಾತ್ಮ. ಅಷ್ಟೇ ಅಲ್ಲ, ಪ್ರಕೃತೆ ಪರಃ, ಈ ಪ್ರಕೃತಿ ತತ್ವ, ಅನಂತರ ಅಹಂಕಾರ ತತ್ವ, ಬುದ್ಧಿ ತತ್ವ, ಈ ಎಲ್ಲಾ ತತ್ವಗಳಿಂದಲೂ ಕೂಡ ಪರಹ ಉತ್ತಮನಾಗಿರ್ತಕ್ಕಂಥವನು ಪರಮಾತ್ಮ. ಅಭೀಷ್ಟದಾಯಕ ಪರಮಾತ್ಮ, ಪ್ರಜೆಗಳ ಒಂದು ತತ್ವಜ್ಞಾನಿಗಳ ಅಭೀಷ್ಟೆಯನ್ನ ಈಡೇರಿಸುವಂಥವನು ಪರಮಾತ್ಮ. ಸ್ವತಂತ್ರನಾಗಿದ್ದಾನೆ ಪರಮಾತ್ಮ. ಸತ್ವಾದಿ ಗುಣಗಳಿಂದ ರಹಿತನಾಗಿದ್ದಾನೆ. ಸತ್ವಗುಣ, ರಜೋಗುಣ, ತಮೋಗುಣ ಇಂತಹ ಯಾವ ಗುಣಗಳು ಕೂಡ ಭಗವಂತನಲ್ಲಿ ಇಲ್ಲ. ಅಷ್ಟೇ ಅಲ್ಲದೇನೆ ಚೇತನ ಅಚೇತನಾತ್ಮಕವಾದ ಈ ಪ್ರಪಂಚಕ್ಕಿಂತಲೂ ಕೂಡ ಪರಮಾತ್ಮ ಅತ್ಯಂತ ಭಿನ್ನನಾಗಿದ್ದಾನೆ. ಅದರಿಂದಲೇನೆ ತಾನು ಉತ್ತಮನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿ, ಯಾರ ಅಪೇಕ್ಷೆಯೂ ಇಲ್ಲದೇನೆ ಪರಮಾತ್ಮನಿಗೆ ಎಲ್ಲಾ ವಿಧವಾಗಿರ್ತಕ್ಕಂತಹ ಜ್ಞಾನ ಸ್ವಯಂ ಆಗಿದೆ ಪರಮಾತ್ಮನಿಗೆ. ನಮಗೆಲ್ಲರಿಗೂ ಕೂಡ ಒಬ್ಬರು ಗುರುಗಳು ನಿಂತುಕೊಂಡು ಅವರು ಹೇಳಿಸಿಕೊಟ್ರೆ ನಮಗೆ ಅದರ ಜ್ಞಾನ ಬರುತ್ತೆ. ಇಲ್ಲ ಅಂತಂದ್ರೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮನಿಗೆ ಯಾರ ಅಪೇಕ್ಷೆನೂ ಇಲ್ಲದೇನೆ ಎಲ್ಲಾ ವಿಷಯಕ ಜ್ಞಾನವೂ ಕೂಡ ಪರಮಾತ್ಮನಲ್ಲಿ ಸ್ವಯಂ ಆಗಿದೆ. ಇಂತಹ ಪರಮಾತ್ಮ ಸ್ವಯಂ ಜ್ಯೋತಿ ವಿಶ್ವಂ ಏನ ಸಮನ್ವಿತಂ. ಇಂತಹ ಪರಮಾತ್ಮ ತಾನು ಒಳಗಡೆ ಪ್ರಪಂಚದ ಒಳಗಡೆನೂ ಇದ್ದಾನೆ ಪರಮಾತ್ಮ, ಪ್ರಪಂಚದ ಹೊರಗಡೆನೂ ಪರಮಾತ್ಮ ತಾನು ಇದ್ದು ಈ ವಿಶ್ವವನ್ನ, ಇಡೀ ಪ್ರಪಂಚವನ್ನ ತಾನು ಕಾಪಾಡ್ತಾ ಇದ್ದಾನೆ. ಇಂತಹ ಎಲ್ಲಾ ವಿಧವಾಗಿರ್ತಕ್ಕಂತಹ ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಜೀವರಾಶಿಗಳಲ್ಲಿಯೂ ಕೂಡ ಪರಮಾತ್ಮ ತಾನು ಪರಿಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ. ಎಲ್ಲಾ ಜೀವರಾಶಿಗಳಲ್ಲಿಯೂ ಪರಮಾತ್ಮ ನಿತ್ಯನಾಗಿದ್ದಾನೆ. ಆದ್ದರಿಂದ ಆ ಜೀವರಾಶಿಗಳಿಗೆ ಇವತ್ತಿನ ದಿವಸ ಚೈತನ್ಯ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯ. ಈ ವಿಧವಾಗ ಎಲ್ಲಾ ವಿಧವಾಗಿರ್ತಕ್ಕಂತಹ ಗುಣಗಳು, ಅನಾದಿನಾಗಿದ್ದಾನೆ, ಪುರುಷನಾಮಕ ವಾಚ್ಯನಾಗಿದ್ದಾನೆ, ಯಾವುದೇ ವಿಧವಾದ ದುರ್ಗುಣಗಳಿಲ್ಲ, ಪ್ರಕೃತಿ ತತ್ವಕ್ಕಿಂತಲೂ ಉತ್ತಮನಾಗಿದ್ದಾನೆ. ಪ್ರಕೃತಿ ತತ್ವ ಅಂದ್ರೆ ಲಕ್ಷ್ಮೀದೇವಿ, ಪ್ರಕೃತಿ ತತ್ವಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗಿಂತಲೂ ಕೂಡ ಉತ್ತಮನಾಗಿದ್ದಾನೆ. ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿ, ಎಲ್ಲರಲ್ಲಿಯೂ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಎಲ್ಲ ವಿಷಯಕ ಜ್ಞಾನವೂ ಪರಮಾತ್ಮನಲ್ಲಿದೆ. ಅಷ್ಟೇ ಅಲ್ಲದೇನೆ ಏನ ಸಮನ್ವಿತಂ ವಿಶ್ವಂ, ಇಂತಹ ಪ್ರಪಂಚದ ಒಳಗಡೆನೂ ಇದ್ದಾನೆ, ಹೊರಗಡೆನೂ ಇದ್ದಾನೆ. ಈ ವಿಧವಾಗಿ ಎಲ್ಲಾ ಕಡೆ ವ್ಯಾಪ್ತನಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ, ಈ ಕ್ವಾಲಿಟಿ ಯಾರಲ್ಲಿರ್ತದೋ ಅವನು ಪರತತ್ವ ವಾಚ್ಯನಾಗಿದ್ದಾನೆ. ಆದ್ದರಿಂದ ಇಂತಿಂತಹ ಎಲ್ಲಾ ವಿಧವಾಗಿರ್ತಕ್ಕಂತಹ ಗುಣಗಳು ಲಕ್ಷ್ಮಿಯಲ್ಲಿಯೂ ಪರಿಪೂರ್ಣವಾಗಿಲ್ಲ. ಆದ್ದರಿಂದ ಪರಮಾತ್ಮನಲ್ಲಿ ಮಾತ್ರ ಇರೋದರಿಂದಾಗಿ ಅವನು ಪರತತ್ವದಿಂದ ವಾಚ್ಯನಾಗಿದ್ದಾನೆ. ಇದು ಪರತತ್ವದ ಒಂದು ಚಿಂತನೆ. ಅಪರತತ್ವ ಅಂತಂದ್ರೆ ಲಕ್ಷ್ಮೀದೇವಿ ಮುಂತಾದ ಎಲ್ಲಾ ವಿಧವಾದ ತತ್ವಾಭಿಮಾನಿ ದೇವತೆಗಳು. ನಜಾತೋನ ಮ್ರಿಯೇತಾತ್ಮ ನಹಿ ದೇಹಾದ್ಯುಪಾದಿಭಿಃ ನೈಮಿತ್ತೈಃ ಆತದಧರ್ಮ ಯಥಾ ಸ್ವಪ್ನೆ ತದೀಕ್ಷಿತ. ಇಂತಹ ಪರಮಾತ್ಮ ಪರತತ್ವದಿಂದ ವಾಚ್ಯನಾಗಿದ್ದಾನೆ. ಇಂತಹ ಪರತತ್ವ ವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಮರಣವೂ ಇಲ್ಲ, ಜನ್ಮವೂ ಕೂಡ ಇಲ್ಲ. ಯಾಕೆ? ಅದಕ್ಕೆ ಅದ್ಭುತವಾದ ದೃಷ್ಟಾಂತವನ್ನು ಕೊಟ್ಟು ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಡ್ತಾರೆ. ಏನು ಅಂತಂದ್ರೆ, ದೇಹ ಎನ್ನುವಂಥದ್ದು ಉಪಾಧಿ. ಮನುಷ್ಯನಿಗೆ ದೇಹ ಎನ್ನುವಂಥದ್ದು ಉಪಾಧಿ. ಈ ಉಪಾಧಿಭೂತವಾದ ದೇಹದಿಂದಲೇನೆ ತಾನು ಅನೇಕ ಪುಣ್ಯಕರ್ಮಗಳನ್ನ, ಪಾಪಕರ್ಮಗಳನ್ನ ಮಾಡಲಿಕ್ಕೆ ಸಾಧ್ಯ. ಆದರೆ ದೇಹ ಬಂದು ಕೂಡ್ಲೇನೆ ಜೀವನಿಗೆ ಇದು ನನ್ನ ದೇಹ ಅನ್ನುವಂತಹ ಅಭಿಮಾನ ಬೆಳ್ಕೊಳ್ಳತ್ತೆ. ಒಂದು ವೇಳೆ
ದೇಹ ನಾಶವಾಯಿತು ಅಂತ ಆದಾಗ ಅವನು ನಾಶನಾದ. ಹುಟ್ಟಿದ ಕೂಡಲೇ, ದೇಹ ಪ್ರಾಪ್ತವಾದ ಕೂಡಲೇ ಅವನು ಹುಟ್ಟಿದ ಅಂತ ಕರಿತೇವೆ. ಆದರೆ ವಾಸ್ತವಿಕವಾಗಿ ಅವನು ಅನ್ನುವಂತಹ ಶಬ್ದದಿಂದ ವಾಚ್ಯನಾದವನು ದೇಹಕ್ಕೆ ಸಂಬಂಧಪಟ್ಟವ ಆತ್ಮ. ಆತ್ಮನಿಗೆ ಹುಟ್ಟು ಇಲ್ಲ, ಮರಣವೂ ಕೂಡ ಇಲ್ಲ. ಆತ್ಮ ತಾನು ನಿತ್ಯನಾಗಿದ್ದಾನೆ. ನಿತ್ಯನಾಗಿರ್ತಕ್ಕಂತಹ ಆತ್ಮನಿಗೆ ಈ ಶರೀರವನ್ನು ಪರಮಾತ್ಮ ತಾನು ಕಲ್ಪಿಸಿಕೊಡ್ತಾನೆ. ಕಲ್ಪಿಸಿಕೊಟ್ಟು ನಾಶವಾಯಿತು, ನಾಶನಾದ ಅಂತಂದಾಗ ಶರೀರ ನಾಶವಾಯಿತೇ ಬಿಟ್ರೇನೆ ಆತ್ಮನಿಗೆ ಯಾವತ್ತಿಗೂ ಕೂಡ ನಾಶವಿಲ್ಲ. ಉದಾಹರಣೆಯನ್ನ ಕೊಡ್ತಾರೆ ವೇದವ್ಯಾಸ ದೇವರು. ಏನು ಅಂತಂದ್ರೆ, ಮನುಷ್ಯ ತಾನು ಮಲ್ಕೊಂಡಿರ್ತಾನೆ. ಮಲ್ಕೊಂಡಾಗ ಅನೇಕ ಸ್ವಪ್ನಗಳನ್ನು ತಾನು ಕಾಣ್ತಾನೆ, ಕನಸು ಕಾಣ್ತಾನೆ. ಕನಸಿನಲ್ಲಿ ಅನೇಕ ಜೀವರಾಶಿಗಳು, ಅವನ ಸ್ನೇಹಿತರು, ಬಂಧು ಬಾಂಧವರೆಲ್ಲರೂ ಕೂಡ ಹುಟ್ಟುತ್ತಾರೆ. ಎದ್ದು ಕೂಡಲೇನೆ ಅವರೆಲ್ಲರೂ ಕೂಡ ನಾಶ ಆಗ್ತಾರೆ. ಆದರೆ ಆ ಎಲ್ಲ ವಿಧವಾಗಿರ್ತಕ್ಕಂತಹ ಶರೀರ ಪರಮಾತ್ಮ ಸ್ವಪ್ನದಲ್ಲಿ ಕೊಟ್ಟಿದ್ದು ಇಂತಹ ಪಂಚಭೌತಿಕವಾದ ಶರೀರ ಅಲ್ಲ. ಅದನ್ನ ವಾಸನಾಮಯ ಶರೀರ ಅಂತ ಕರೀತಾರೆ. ಅದು ಹುಟ್ಟಿ ಅದು ನಾಶವಾದ ಕೂಡ್ಲೇನೆ, ಅಂದ್ರೆ ಮಲ್ಕೊಂಡಾಗ ಅದು ಹುಟ್ಟತ್ತೆ, ಎದ್ದು ಕೂಡಲೇ ಅದು ನಾಶವಾಗತ್ತೆ. ಅಂದ್ರೆ ಕಾಣಿಸುವುದಿಲ್ಲ. ಕಾಣಿಸದೆ ಹೋದಾಗ ನಾವೇನಾದ್ರೂ ದುಃಖ ಪಡ್ತೀವ? ದುಃಖವನ್ನ ಖಂಡಿತವಾಗಿಯೂ ಪಡುವುದಿಲ್ಲ. ಹೇಗೋ ಹಾಗೆ ಜೀವಂತವಾಗಿದ್ದಾಗ ಈ ಜೀವನಿಗೆ ಬಂದಿರತಕ್ಕಂತಹ ಈ ಯಾವ ಪಂಚಭೌತಿಕವಾದ ಶರೀರ ಇದೆ, ಅದು ನಾಶವಾದಾಗ ಮನುಷ್ಯ ದುಃಖವನ್ನ ಪಡಬಾರದು. ಅದು ಹೋದಾಗ್ಲೂ, ಸೃಷ್ಟಿಯಾದಾಗ್ಲೂ ಸಂತೋಷವನ್ನ ಪಡಬಾರದು. ಆದ್ದರಿಂದಾಗಿ ಆತ್ಮ ತಾನು ನಿತ್ಯನಾಗಿದ್ದಾನೆ. ಆತ್ಮನೇ ನಿತ್ಯ ಅಂತ ಆದಾಗ ಆತ್ಮನಲ್ಲಿ ನಿಯಾಮಕನಾಗಿದ್ದುಕೊಂಡು ಬಿಟ್ಟು ಚೈತನ್ಯವನ್ನು ತುಂಬುವಂತಹ ಸಾಮರ್ಥ್ಯ ಯಾವ ಪರಮಾತ್ಮನಿಗಿದೆ, ಆ ಪರಮಾತ್ಮನಿಗೆ ಯಾವುದೋ ಒಂದು ಅವತಾರ ತಾಳಿದ ಕೂಡಲೇ ಪರಮಾತ್ಮ ಹುಟ್ಟಿದ, ಆ ಅವತಾರ ಆದ ಕೂಡಲೇ ಪರಮಾತ್ಮ ನಾಶ ಹೊಂದಿದ ಅಂತ ಹೇಳೋದು ಅದು ತಪ್ಪಾಗಿರ್ತಕ್ಕಂಥದ್ದು. ಅದನ್ನೇ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ಜೀವನಿಗೆ, ಆತ್ಮನಿಗೆ ಮರಣ ಎನ್ನುವಂಥದ್ದಿಲ್ಲ ಅಂತ ಆದಾಗ ಆತ್ಮನಲ್ಲಿ ನಿಯಾಮಕನಾಗಿದ್ದುಕೊಂಡು ಬಿಟ್ಟು ಈ ಕಾರ್ಯಾದಿಗಳನ್ನು ಮಾಡಿಸುವಂತಹ ಯಾವ ಪರಮಾತ್ಮ ಇದ್ದಾನೆ, ಇಂತಹ ಪರಮಾತ್ಮನಿಗೆ ಮರಣವೂ ಇಲ್ಲ, ಜನ್ಮವೂ ಕೂಡ ಇಲ್ಲ. ಹಾಗಾದಾಗ ಒಂದು ಪ್ರಶ್ನೆ ಬರುತ್ತೆ. ಏನು ಅಂತಂದ್ರೆ, ಪರಮಾತ್ಮ ಅನೇಕ ಅವತಾರಗಳನ್ನು ತಾಳಿದ್ದಾನೆ. ಕೃಷ್ಣನಾಗಿ ಪರಮಾತ್ಮ ಹುಟ್ಟಿದ, ರಾಮನಾಗಿ ಹುಟ್ಟಿದ ಅಂತ ಹೇಳ್ತೇವಲ್ಲ ಅಂತ ಕೇಳಿದ್ರೆ, ಅದೆಲ್ಲವೂ ಕೂಡ ಅಜ್ಞಾನಿಗಳಿಗೆ, ತಮೋಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಭ್ರಾಂತಿಯನ್ನು ಉಂಟು ಮಾಡೋದಕ್ಕೋಸ್ಕರ, ಪರಮಾತ್ಮನಿಗೆ ಮರಣ ಇದೆ, ಜನ್ಮ ಇದೆ ಅಂತ ಹೇಳಿ ಪರಮಾತ್ಮ ಭ್ರಾಂತಿಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಪರಮಾತ್ಮ ಆ ವಿಧವಾದ ಕಾರ್ಯಗಳನ್ನ ಪರಮಾತ್ಮ ತಾನು ಮಾಡ್ತಾನೆ. ಅಷ್ಟೇ ಬಿಟ್ರೇನೆ ತತ್ವಜ್ಞಾನಿಗಳಾಗಬೇಕಾದ್ರೆ ಚಿಂತನೆ ಮಾಡುವಾಗ ಪರಮಾತ್ಮನಿಗೆ ಜನ್ಮವೂ ಇಲ್ಲ, ಪರಮಾತ್ಮ ಮರಣವನ್ನು ಕೂಡ ಹೊಂದುವುದಿಲ್ಲ. ಆದ್ದರಿಂದಾಗಿ ಪರತತ್ವಕ್ಕೆ ನಿಯಾಮಕನಾಗಿರ್ತಕ್ಕಂತಹ ಯಾವ ಪರಮಾತ್ಮ ಇದ್ದಾನೆ, ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ. ಆದ್ದರಿಂದ ಅಂತಹ ಜನ್ಮ ಮರಣ ರಹಿತನಾಗಿರ್ತಕ್ಕಂತಹ ಯಾವ ಪರಮಾತ್ಮ ಇದ್ದಾನೆ, ಅವನು ಶ್ರುತಿಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ. ಇದನ್ನ ಕೇವಲ ಪುರಾಣ ಹೇಳುವಂಥದ್ದಲ್ಲ, ಅನೇಕ ವೇದಗಳು ಕೂಡ ಈ ವಿಷಯಗಳನ್ನ ಪ್ರತಿಪಾದನೆ ಮಾಡುತ್ತೆ. ಅಂತಹ ವಿಷಯಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ, ಅವನು ಮಾತ್ರ ಪರತತ್ವದಿಂದ ವಾಚ್ಯನಾಗಿದ್ದಾನೆ. ಇಂತಹ ಪರತತ್ವದಿಂದ ವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮ ತಾನು ಸೃಷ್ಟಿಯನ್ನ ಮಾಡ್ತಾನೆ. ಈ ಭಾಗವತದಲ್ಲಿ ಮೊಟ್ಟ ಮೊದಲು ನಾವು ಅನೇಕ ವಿಷಯಗಳು ಹೋದ ನಂತರ ಕಪಿಲ ಭಗವಂತನ ಚಿಂತನೆ ಎನ್ನುವಂಥದ್ದು ಬಂದಿದೆ. ಆದರೆ ಸೃಷ್ಟಿಯ ಆರಂಭದಲ್ಲಿ ಪರಮಾತ್ಮ ತಾನು ಸೃಷ್ಟಿ ಮಾಡುವಾಗ ತಾನು 24 ತತ್ವಗಳನ್ನು ತಾನು ಇಟ್ಟುಕೊಂಡು ತಾನು ಸೃಷ್ಟಿ ಮಾಡಿದ ಅಂತೆ ಬರುತ್ತೆ. ಆದ್ದರಿಂದ ಮೊದಲು ತತ್ವಗಳನ್ನು ಸೃಷ್ಟಿ ಮಾಡಿ ಅವುಗಳಿಂದ ಹೇಗೆ ಪರಮಾತ್ಮ ಈ ಜೀವನನ್ನ ಸೃಷ್ಟಿ ಮಾಡಿದ ಅನ್ನೋದನ್ನ ಕಪಿಲ ಭಗವಂತ ದೇವಹೂತಿಗೆ ತಾನು ತಿಳಿಸಿಕೊಡ್ತಾನೆ. ಇಂತಹ ಪರಶಬ್ದ ವಾಚ್ಯನಾಗಿರ್ತಕ್ಕಂತಹ, ಪರತತ್ವದಿಂದ ವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ, ಸ ಏವ ಪ್ರಕೃತಿಂ ಸೂಕ್ಷ್ಮಾಂ ದೇವೀಂ ಗುಣಮಯೀಂ ಪ್ರಭು ಯದೃಚ್ಛಯೈವೋಪಗತಾಂ ಅಭ್ಯಪದ್ಯತ್ಯ ಲೀಲಯ. ಪರಮಾತ್ಮ ತಾನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅಚ್ಚೆಪಟ್ಟು ಮೊದಲು ಲಕ್ಷ್ಮೀದೇವಿಯನ್ನ ತಾನು ಇಟ್ಟುಕೊಂಡು ತಾನು ಸೃಷ್ಟಿಯನ್ನ ಮಾಡ್ತಾನೆ. ಇಂತಹ ಅವ್ಯಕ್ತಳಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ, ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳಿಂದ ವಾಚ್ಯಳಾದವಳು, ಅಭಿಮಾನ್ಯಳಾಗಿರ್ತಕ್ಕಂಥವಳು ಯಾವ ಲಕ್ಷ್ಮೀದೇವಿ ಇದ್ದಾಳೆ, ಅಂತಹ ಲಕ್ಷ್ಮೀದೇವಿಯನ್ನ ಪರಮಾತ್ಮ ತನ್ನ ಇಚ್ಛೆಯಿಂದ ತಾನೇನ್ ಮಾಡ್ತಾನೆ ಅಂತಂದ್ರೆ, ತನ್ನ ಸಮೀಪದಲ್ಲೇ ಲಕ್ಷ್ಮೀದೇವಿಯನ್ನು ಇಟ್ಕೊಳ್ತಾನೆ. ಇಟ್ಟುಕೊಂಡು ಬಿಟ್ಟು
ಅಂತಹ ಪರಮಾತ್ಮ ತನ್ನ ಲೀಲೆಯಿಂದಾಗಿ ಲಕ್ಷ್ಮೀದೇವಿಯನ್ನ ಮುಂದೆ ಮಾಡಿಕೊಂಡು ಬಿಟ್ಟು ತಾನು ತನ್ನ ಸಹಕಾರದಿಂದಾಗಿಯೇನೆ ಈ ಸೃಷ್ಟಿಯನ್ನು ತಾನು ಮಾಡ್ತಾನೆ. ಹೇಗೆ ಜೀವನನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಅಂತಂದ್ರೆ ಲಕ್ಷ್ಮೀದೇವಿಯನ್ನ ಮುಂದಿಟ್ಟುಕೊಂಡೇನೆ ತಾನು ಸೃಷ್ಟಿಯನ್ನ ಮಾಡ್ತಾನೆ. ಈ ಶರೀರ ಬರಬೇಕು ಅಂತಾದಾಗ ಲಕ್ಷ್ಮೀದೇವಿ ಎನ್ನುವಂಥವಳು ಅವಳು ಭಾರಿ ಮುಖ್ಯ ಪಾತ್ರೆಯನ್ನು ವಹಿಸಿದ್ದಾಳೆ. ಯಾಕೆ ಅಂತಂದ್ರೆ ಗುಣೈಹಿ ವಿಚಿತ್ರ ಸೃಜತೀಂ ಸ್ವರೂಪ ಪ್ರಕೃತಿಂ ಪ್ರಜಾಹ ವಿಲೋಕ್ಯ ಮೋಹೇ ಸದ್ಯ ಸಹಿಹ ಜ್ಞಾನಗೂಹಯ. ಪರಮಾತ್ಮ ತಾನು ತಿಳಿಸುವಾಗ ಸತ್ವಾದಿ ಗುಣಗಳಿಂದ ಈ ಲಕ್ಷ್ಮೀದೇವಿ ಸತ್ವಗುಣ ರಜೋಗುಣ ತಮೋಗುಣಗಳಿಂದಾಗಿ ತಾನು ಏನ್ ಮಾಡ್ತಾಳೆ ಅಂತಂದ್ರೆ ಈ ಪ್ರಕೃತಿಯಿಂದಾಗಿ ತಾನು ಸೃಷ್ಟಿಯನ್ನ ಮಾಡಲಿಕ್ಕೆ ತಾನು ಪ್ರಾರಂಭ ಮಾಡ್ತಾಳೆ. ಆ ಸೃಷ್ಟಿಯನ್ನ ಪ್ರಾರಂಭ ಮಾಡೋದನ್ನ ಪರಮಾತ್ಮ ತಾನು ಗಮನಿಸಿಬಿಟ್ಟು ತಾನೇನ್ ಮಾಡಿದ ಅಂತಂದ್ರೆ ಜೀವನಿಗೆ ಒಂದು ಸ್ವರೂಪವನ್ನ ತಾನು ಕಲ್ಪಿಸಿಕೊಡ್ತಾನೆ. ಆತ್ಮನಿಗೆ ಒಂದು ಸ್ವರೂಪವನ್ನ ತಾನು ಕಲ್ಪಿಸಿಕೊಡ್ತಾನೆ. ಆ ಸ್ವರೂಪವನ್ನ ಕಲ್ಪಿಸಿಕೊಟ್ಟು ಅದನ್ನೇ ಸ್ಥೂಲ ದೇಹ ಅಂತ ಕರೀತಾರೆ. ಇಂತಹ ಸ್ಥೂಲ ದೇಹವನ್ನ ಪರಮಾತ್ಮ ತಾನು ಕಲ್ಪಿಸಿಕೊಟ್ಟು ಬಿಟ್ಟು ಅವನಿಗೆ ಸ್ಥೂಲ ದೇಹ ಬಂದು ಕೂಡ್ಲೇನೆ ಆತ್ಮನಿಗೆ ಆಟೋಮೆಟಿಕ್ ಆಗಿ ತನಗೇನ್ ಬರುತ್ತೆ ಅಂತಂದ್ರೆ ಅಭಿಮಾನ ಎನ್ನುವಂಥದ್ದು ಪರಮಾತ್ಮ ಅವನು ಮಾಯ ಎನ್ನುವಂತಹ ಶಕ್ತಿಯಿಂದ ಅವನಲ್ಲಿ ಮೂಡಿಸ್ಲಿಕ್ಕೆ ತಾನು ಪ್ರಾರಂಭ ಮಾಡ್ತಾನೆ. ಇಂತಹ ಸ್ಥೂಲ ದೇಹ ಬಂದು ಕೂಡ್ಲೇನೆ ತಾನು ಮಾಡಿರ್ತಕ್ಕಂತಹ ಅನೇಕ ಕರ್ಮಗಳಿಂದಾಗಿ ತನಗೆ ಅಭಿಮಾನ ಎನ್ನುವಂಥದ್ದು ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಬರುತ್ತೆ. ಆದ್ರಿಂದಾಗಿ ಲಕ್ಷ್ಮೀದೇವಿ ತಾನು ಮೊದಲು ಸೃಷ್ಟಿಯನ್ನ ಮಾಡೋದನ್ನ ಪರಮಾತ್ಮ ತಾನು ಗಮನಿಸಿಬಿಟ್ಟು ಸತ್ವಗುಣ ರಜೋಗುಣ ತಮೋಗುಣಗಳಿಂದ ತಾನು ಏನ್ ಮಾಡ್ತಾನೆ ಪರಮಾತ್ಮ ಈ ಸ್ವರೂಪತಃ ಜ್ಞಾನ ಸ್ವರೂಪಿನೇ ಆಗಿರ್ತಕ್ಕಂತಹ ಜೀವನಿಗೆ ತಾನು ಸ್ಥೂಲ ದೇಹವನ್ನು ತಾನು ಕಲ್ಪಿಸಿಕೊಟ್ಟು ಬಿಟ್ಟು ತಾನು ಮಾಡಿರ್ತಕ್ಕಂತಹ ತಾನು ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಅಭಿಮಾನ ಎನ್ನುವಂಥದ್ದು ಬೆಳೆಯುವ ಹಾಗೆ ಮಾಡಿ ಪರಮಾತ್ಮ ಜೀವನನ್ನು ತಾನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡುವಾಗ ಏವಂ ಪರಾಭಿಧಾನ್ಯೇನ ಕರ್ತೃತ್ವಂ ಪ್ರಕೃತೆ ಪುಮಾನ್ ಕರ್ಮಸು ಕ್ರಿಯಮಾಣೇಶು ಗುಣೈರಾತ್ಮನಿ ಮನ್ಯತೆ. ಇಂತಹ ಪರಮಾತ್ಮ ಸ್ಥೂಲ ದೇಹವನ್ನು ತಾನು ಕಲ್ಪಿಸಿಕೊಟ್ಟು ಬಿಟ್ಟು ಪರಮಾತ್ಮ ತನ್ನ ಇಚ್ಛೆಯಿಂದಲೇನೆ ಜೀವನನ್ನ ಮೋಹಗೊಳ್ಳುವ ಹಾಗೆ ತಾನು ಮಾಡ್ತಾನೆ. ಮೋಹಗೊಳ್ಳುವ ಹಾಗೆ ಮಾಡಿ ಅನೇಕ ಕರ್ಮಗಳನ್ನ ತಾನು ಒಳಗಡೆ ನಿಂತುಕೊಂಡು ಬಿಟ್ಟು ಜೀವನಿಂದ ತಾನು ಮಾಡಿಸಿ ತನಗೆ ಉತ್ತಮ ಜ್ಞಾನಿಯಾಗಿದ್ರೆ ಮಾತ್ರ ಅವನಿಗೆ ಜ್ಞಾನ ಏನಿರುತ್ತೆ, ನಾನು ಮಾಡುವಂಥದ್ದಲ್ಲ, ಒಳಗಡೆ ಇರತಕ್ಕಂತಹ ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ ಎನ್ನುವಂತಹ ಜ್ಞಾನ ಇರುತ್ತೆ. ಆದರೆ ಸಾಮಾನ್ಯರಾಗಿರ್ತಕ್ಕಂತಹ ನಮ್ಮಂತಹ ಜೀವರಾಶಿಗಳಿಗಾಗಬೇಕಾದ್ರೆ ಕರ್ತೃತ್ವ, ನಾವೇನಾದ್ರೂ ಉತ್ತಮವಾದ ಒಂದು ಕೆಲಸವನ್ನ ನಾವು ಮಾಡಿದ್ವಿ ಅಂತಂದ್ರೆ ಆ ಕರ್ತೃತ್ವವನ್ನ ಸ್ವಾತಂತ್ರ್ಯವಾಗಿ ನಮ್ಮಲ್ಲೇ ಇದೆ ಅನ್ನುವಂತಹ ಜ್ಞಾನವನ್ನು ನಾವು ಕಲ್ಪಿಸಿಕೊಂಡು ಬಿಟ್ಟು ನಾವು ಪರಮಾತ್ಮನ ಮರೆಯುವ ಹಾಗೆ ಆಗ್ತೇವೆ. ಆದ್ರಿಂದಾಗಿ ಲಕ್ಷ್ಮೀದೇವಿಯನ್ನ ಆರಾಧನೆ ಮಾಡುವಾಗ ಜೀವ ತಾನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ ನಿನ್ನ ಅನುಗ್ರಹದಿಂದ ನನ್ನಲ್ಲಿ ಸತ್ವಗುಣ ಎನ್ನುವಂಥದ್ದು ಅಭಿವೃದ್ಧಿ ಆಗ್ಲಿ, ರಜೋಗುಣ ತಮೋಗುಣ ಕ್ಷೀಣವಾಗ್ಲಿ. ಯಾಕೆ ಅಂತಂದ್ರೆ ಆ ಸತ್ವಗುಣ ಒಂದು ವೇಳೆ ಅಭಿವೃದ್ಧಿ ಆಯಿತು ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಜ್ಞಾನ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಅನೇಕ ಕರ್ಮಗಳನ್ನ ಮಾಡ್ತೇವೆ, ಮಾಡುವಂತಹ ಕರ್ಮಗಳು ನಾನೇ ಮಾಡಿದ್ದೇನೆ ಎನ್ನುವಂತಹ ಜ್ಞಾನ ಬರುವುದಿಲ್ಲ, ಹೊರತಾಗಿ ನನ್ನಲ್ಲಿರ್ತಕ್ಕಂತಹ ಭಗವಂತ ಅದು ಮಾಡಿಸಿದ್ದಾನೆ ಎನ್ನುವಂತಹ ಜ್ಞಾನ ಬರುತ್ತೆ. ಒಂದು ವೇಳೆ ರಜೋಗುಣ ತಮೋಗುಣ ಏನಾದರೂ ಅಭಿವೃದ್ಧಿ ಆದರೆ ಆವಾಗ ಸ್ವಾತಂತ್ರ್ಯ ಜ್ಞಾನ ಬಂದು ನಮ್ಮಲ್ಲಿ ರಜೋಗುಣ ತಮೋಗುಣ ಎನ್ನುವಂಥ ಅಭಿವೃದ್ಧಿಯಾಗಿ ನಾನೇ ಸ್ವತಂತ್ರ, ನಾನೇ ಮಾಡಿದ್ದೇನೆ ಎನ್ನುವಂತಹ ಜ್ಞಾನ ಬರುತ್ತೆ. ಆದ್ದರಿಂದಾಗಿ ಅಂತಹ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಾಗ ಸತ್ವಗುಣ ಎನ್ನುವಂಥದ್ದು ಅಭಿವೃದ್ಧಿ ಆಗಲಿ ಎನ್ನುವಂತಹ ಜ್ಞಾನ ಇಟ್ಟುಕೊಂಡು ನಾವು ಮಾಡಬೇಕು. ರಜೋಗುಣ ತಮೋಗುಣ ಕ್ಷೀಣವಾಗಲಿ ಎನ್ನುವಂತಹ ಜ್ಞಾನ ಇಟ್ಕೊಂಡು ಮಾಡಬೇಕು. ಈ ವಿಧವಾಗಿ ಪರಮಾತ್ಮ ಪ್ರಕೃತಿ ತತ್ವದಿಂದಾಗಿ ಜೀವನಿಗೆ ಒಂದು ಸ್ಥೂಲ ದೇಹವನ್ನು ತಾನು ಕಲ್ಪಿಸಿಕೊಟ್ಟು ಬಿಟ್ಟು ತಾನು ಜೀವರಾಶಿಗಳನ್ನ ಸೃಷ್ಟಿಯನ್ನ ಮಾಡಲಿಕ್ಕೆ ತಾನು ಪ್ರಾರಂಭ ಮಾಡಿದ. ಅನಂತರ ಅನೇಕ ವಿಷಯಗಳನ್ನ ಪರಮಾತ್ಮ ತಾನು ತಿಳಿಸಿಕೊಡ್ತಾನೆ. ಸಮಯ ಆಯಿತು, ಆದ್ದರಿಂದ ಇವತ್ತಿಗೆ ಇಷ್ಟು ವಿಷಯವನ್ನ ಮುಗಿಸೋಣ. ನಾಳೆ ಮುಂದಿನ ವಿಷಯವನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಈ 4 ಮಾತುಗಳನ್ನ ಗುರುಗಳ ಅಂತರ್ಯಾಮಿಯಾದ ವೇದವ್ಯಾಸರಲ್ಲಿ ಸಮರ್ಪಣೆ ಮಾಡ್ತಾ ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.